ಬಿಗ್ ಫೈವ್ ನಲ್ಲಿ ಟಾಪ್ 2ನೇ ಸುದ್ದಿ. ಕೋಗಿಲು ಒತ್ತುವರಿ ತೆರವು ಈಗ ಅಂತಾರಾಷ್ಟ್ರೀಯ ವಿಷಯ ಆಗೋಗಿದೆ. ಕೇರಳ ಬಳಿಕ ಪಾಕಿಸ್ತಾನದಿಂದ ಕೋಗಿಲು ಪಾಲಿಟಿಕ್ಸ್ ಜೋರಾಗಿದೆ. ಮುಸ್ಲಿಮರ ಮನೆ ತೆರವು ವಿಚಾರವಾಗಿ ಶತ್ರು ದೇಶದಿಂದಲೂ ಧ್ವನಿ ಎತ್ತಿದ್ದಾರೆ. ಕೋಗಿಲು ಒತ್ತುವರಿ ತೆರವು ಈಗ ಅಂತಾರಾಷ್ಟ್ರೀಯ ವಿಷಯ ಆಗೋಗಿದೆ. ಕೇರಳ ಬಳಿಕ ಪಾಕಿಸ್ತಾನದಿಂದಲೂ ಸಹ ಕೋಗಿಲು ಪಾಲಿಟಿಕ್ಸ್ ಜೋರಾಗಿದೆ. ಮುಸ್ಲಿಮರ ಮನೆ ತೆರವು ವಿಚಾರವಾಗಿ ಶತ್ರು ದೇಶದಿಂದಲೂ ಧ್ವನಿ ಜೋರಾಗಿ ಕೇಳಿಸ್ತಾ ಇದೆ. ಮುಸ್ಲಿಮರ ಮನೆ ನಾಶ ಮಾಡಿದ್ದೀರಾ ಅಂತ ಪಾಕಿಸ್ತಾನ ಕಿರಿಕ್ ಮಾಡಿದೆ. ರಾಜ್ಯ ಬಿಜೆಪಿಯಿಂದ ಹಿಡಿದು ಪಾಕಿಸ್ತಾನದವರೆಗೂ ಪ್ರತಿಕ್ರಿಯೆ ಸಿಗ್ತಾ ಇದೆ. ಕೋಗಿಲು ಕ್ರಾಸ್ ಶೆಡ್ ನಲ್ಲಿದ್ದವರಿಗೆ ಸಿಕ್ತು KHB ಫ್ಲಾಟ್. ಯಲಹಂಕದ ಕೋಗಿಲು ಕ್ರಾಸ್ ನಲ್ಲಿದ್ದ ಹೈಟೆಕ್ ಫ್ಲಾಟ್ ಅಲಾಟ್ ಮಾಡಲಾಗಿದೆ. 2 ವರ್ಷಗಳಿಂದ ಶೆಡ್ ನಲ್ಲಿ ವಾಸವಿದ್ದವರಿಗೆ ಫ್ಲಾಟ್ ಭಾಗ್ಯ ಸಿಕ್ಕಿದೆ. ಯಲಹಂಕ ಬಳಿ ನಿರ್ಮಾಣವಾಗಿದ್ದಂತಹ KHB ಫ್ಲಾಟ್ ಅಲಾಟ್ ಮಾಡಲಾಗಿದೆ. ಅಕ್ರಮ ವಲಸಿಗರಿಗೆ ಮನೆ ಕೊಡ್ತಿರೋದಕ್ಕೆ ಬಿಜೆಪಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಅಲ್ಪಸಂಖ್ಯಾತರ ಓಲೈಕೆಗೆ ಸಿದ್ದು ಸರ್ಕಾರ ಮನೆ ಕೊಡಲು ತೀರ್ಮಾನಿಸಿದ ಹಾಗಾದ್ರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾಳೆಯಿಂದ ರಾಜ್ಯಾದ್ಯಂತ ಬೃಹತ್ ಹೋರಾಟಕ್ಕೆ ಬಿಜೆಪಿ ನಿರ್ಧಾರ ಮಾಡಿಕೊಂಡಿದೆ. ವಲಸಿಗರ ಬದಲು ಕನ್ನಡಿಗರಿಗೆ ಮನೆ ಕೊಡಿ ಫಸ್ಟ್ ಅಂತ ಹೇಳಿ ಬಿಜೆಪಿ ಹೋರಾಟ ಮಾಡೋದಕ್ಕೆ ನಿರ್ಧಾರ ಮಾಡಿಕೊಂಡಿದೆ. ಕೋಗಿಲು ಬಡಾವಣೆ ಜನರಿಗೆ ಮನೆ ನೀಡ್ತಿರೋದಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಕೋಗಿಲು ಕೋಲಾಹಲ ಜೋರಾಗಿರುವಂಥದ್ದು. ಕೋಗಿಲು ಒತ್ತುವರಿ ಮನೆ ತೆರವು ವಿಷಯ ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ನಿಂತಿದೆ. ಕೇರಳ ಆಯಿತು, ಈಗ ಪಾಕಿಸ್ತಾನದಿಂದಲೂ ಸಹ ಕೋಗಿಲು ಪಾಲಿಟಿಕ್ಸ್ ಜೋರಾಗಿರುವಂಥದ್ದು. ಮುಸ್ಲಿಮರ ಮನೆ ನಾಶ ಮಾಡಿದ್ದೀರಾ ಅಂತ ಹೇಳಿ ಪಾಕಿಸ್ತಾನ ಈಗ ಕಿರಿಕ್ ಮಾಡಿದೆ. ಅವ್ರು ಯಾರು ರೀ ನಮ್ಮಲ್ಲಿ ಹೇಳಕ್ಕೆ? ಅವರು ಪಾಕಿಸ್ತಾನ ಅವ್ರು ಯಾರು? ನಮ್ಮ ದೇಶದ ಬಗ್ಗೆ ಹೇಳಕ್ಕೆ ಅವ್ರು ಏನು ಹಕ್ಕಿದೆ? ಅವ್ರಿಗೆ ಇದಕ್ಕೆ ಏನು ಸಂಬಂಧ? ಅವ್ರಿಗೆ ಪಾಕಿಸ್ತಾನಗೂ ನಮಗೂ ಏನೇನು ಸಂಬಂಧ ಇಲ್ಲ. ಅವ್ರು ಯಾರು ರೀ? ನಾವಿಲ್ಲ ಇಲ್ಲಿ, ನಮ್ಮ ದೇಶದಲ್ಲಿ ನಾವಿದ್ದೀವಿ. ಮುಸಲ್ಮಾನ್ಗಳಿಗೆ ನೋಡ್ಕೊಳಕ್ಕೆ ನಮ್ಮ ದೇಶದಲ್ಲಿ ನಾವಿದ್ದೀವಿ. ಅವ್ರು ಯಾರು? ಮೊದಲೇ ಅವ್ರ ದೇಶ ನೋಡೋಕ್ಕೆ ಹೇಳ್ಕೊಳಕ್ಕೆ ಹೇಳಿ. ಮೊದಲೇ ಆ ಪಾಕಿಸ್ತಾನ ದೇಶ ನೋಡ್ಕೊಳ್ಳೋಕೆ ಹೇಳಿ. ಆ ಬಡತನ ಇದೆಯಲ್ಲ ಅದು ನೋಡ್ಕೊಳ್ಳೋಕೆ ಹೇಳಿ. ಈಗ ನಾನು ನಾಡ್ದು 31ನೇ ತಾರೀಕು ಬೆಳಗ್ಗೆ ನಾನು ಒಂದು ಪ್ರೆಸ್ ಮೀಟ್ ನಾನು ಬೆಳಗ್ಗೆ ಮಾಡ್ತೀನಿ. ನಾನು ಒಂದು 11 ಗಂಟೆಗೆ ಪ್ರೆಸ್ ಮೀಟ್ ಮಾಡಿ ನಾನು ಡೀಟೇಲ್ ಆಗಿ ವಿವರ. ಮೊದಲು ಕನ್ನಡಿಗರಿಗೆ ಮನೆಯನ್ನು ಕೊಡಿ. ಯಾರು ಬೆಂಗಳೂರಿನಲ್ಲಿ ಬಡವರಿದ್ದಾರೆ, ಕಳೆದ 2-3 ವರ್ಷದಿಂದ ಅರ್ಜಿಗಳನ್ನು ಹಾಕಿಕೊಂಡು ಜಾತಕ ಪಕ್ಷಿಗಳ ಥರ ಕಾಯ್ತಾ ಇದ್ದಾರೆ, ಅವ್ರುಗಳಿಗೆ ಮನೆ ಕೊಡಿ. ಆಮೇಲೆ ಉಳಿದಂತ ಮನೆಗಳು ಉಳಿದ್ರೆ ಯಾರಿಗೆ ಕೊಡಬೇಕು ತೀರ್ಮಾನ ಮಾಡಿ. ಇಲ್ಲ ಜಮೀರ್ ಅಹಮದ್ ಅವ್ರಿಗೆ ಹೇಳಿ ಅಕ್ರಮ ವಲಸಿಗರಿಗೆ ಮನೆ ಕೊಡಬೇಕು ಅಂತ ಹೇಳಿದ್ರೆ ಅವ್ರದೇ ಜಮೀನು ಇದ್ರೆ ಕಟ್ಸ್ಕೊಡ್ತಾರೆ. ಯಾಕೆ ಕನ್ನಡಿಗರಿಗೆ ನಮ್ಮ ತೆರಿಗೆದಾರರ ಹಣಕ್ಕೆ ಯಾಕೆ ಅನ್ಯಾಯ ಮಾಡೋದು ಕೊಟ್ಟಿದ್ದೀರಿ ನೀವು? ನಾಳೆ ಅಧಿಕಾರಿಗಳ ಮಟ್ಟದಲ್ಲಿ ತನಿಖೆ ಆಗಬೇಕು. ಯಾರಿವರು? ಇವರು ಕನ್ನಡಿಗರ ಅಲ್ಲವೇ, ವಿದೇಶಿಗರ ಹೌದು ಅಲ್ಲವೇ? ಇದ್ರ ಬಗ್ಗೆ ತನಿಖೆ ಆಗಬೇಕು. ಅಲ್ಲಿವರೆಗೂ ಯಾವುದೇ ಮನೆಯನ್ನ ಅವರಿಗೆ ಕೊಡಬಾರದು. ಯಾವುದೇ ಮನೆಯನ್ನ ಕೊಡಬಾರದು. ನಾನು ಅಧಿಕಾರಿಗಳು ಕೇಳಿದಾಗ ಅವ್ರು 6 ತಿಂಗಳಿಂದ 1 ವರ್ಷದ ಒಳಗಡೆ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಎಷ್ಟು ವರ್ಷದಿಂದ ಇಲ್ಲಿದ್ದಾರೆ? ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಡೆಸ್ಕ್ ಇಂದ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಒಂದು ಕಡೆ ಜಮೀರ್ ಅಹಮದ್ ಅವರು ನಾಳೆ ಸುದ್ದಿಗೋಷ್ಠಿಯನ್ನು ನಡೆಸಿ ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಜೆಪಿಯವರು ನಾಳೆಯಿಂದ ಬೃಹತ್ ಹೋರಾಟವನ್ನು ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ KHB ಕಾಲೋನಿಯಲ್ಲಿ ಫ್ಲಾಟ್ ಅಲಾಟ್ಮೆಂಟ್ ಆಗಿದೆ ಅಂತಾನೂ ಕೂಡ ಮಾಹಿತಿ ಸಿಗ್ತಾ ಇದೆ. ಡೀಟೇಲ್ಸ್ ಕೊಡೋದಾದ್ರೆ ನಮ್ರತ, ಒನ್ ಸೈಡೆಡ್ ಡಿಸಿಷನ್ ಅನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಅಂದರೆ ಕೋಗಿಲು ಅಲ್ಲಿ ಯಾರೆಲ್ಲ ಮನೆಗಳನ್ನು ಕಳ್ಕೊಂಡಿದ್ದಾರೆ ಅವ್ರು ಹೇಳ್ತಿರುವಂಥ ಒಂದು ಮಾಹಿತಿಯ ಪ್ರಕಾರ ಅವ್ರಿಗೆ ನಾವು ಪುನರ್ವಸತಿ ಕಾರ್ಯವನ್ನು ಮಾಡ್ತೀವಿ ಅನ್ನುವಂಥ ಒಂದು ನಿರ್ಧಾರಕ್ಕೆ ನಿನ್ನೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಅದರಲ್ಲಿ ಮುಖ್ಯಮಂತ್ರಿಯವರಿದ್ದರು, ಉಪಮುಖ್ಯಮಂತ್ರಿಯವರಿದ್ದರು, ಜಮೀರ್ ಅಹಮದ್ ಖಾನ್ ಅವರು ಕೂಡ ಇದ್ದರು. ಆ ಸಭೆ ಆರಂಭ ಆಗೋದಕ್ಕೂ ಮೊದಲು ಜಮೀರ್ ಅಹಮದ್ ಖಾನ್ ಅವರು ಆ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯುವಂತಹ ಸಭೆಯಲ್ಲಿ ನಿಮಗೆ ಗುಡ್ ನ್ಯೂಸ್ ಕೊಡ್ತೀವಿ ಅನ್ನುವಂಥದ್ದನ್ನು ಅಧಿಕೃತವಾಗಿ ಹೇಳಿಕೆ ಕೊಟ್ಟು ಬರ್ತಾರೆ. ಅಂದರೆ ಸಭೆ ಆಗೋದಕ್ಕೂ ಮೊದಲೇ ಕಮಿಟೆಡ್ ಆಗಿ ಸಭೆಗೆ ಜಮೀರ್ ಅಹಮದ್ ಖಾನ್ ಅವರು ಬರ್ತಾರೆ. ಅದೇನೇ ಇರಲಿ, ಆದರೆ ಇದೇ ಸರ್ಕಾರ, ಇದೇ ಸಿದ್ದರಾಮಯ್ಯ, ಇದೇ DK ಶಿವಕುಮಾರ್ ಇರುವಂತಹ ಸರ್ಕಾರದ ಮೇಲೆ ಅದು ಅಕ್ರಮವಾಗಿ ಕಟ್ಟಡಗಳನ್ನು ಕಟ್ಕೊಂಡಿದ್ದಾರೆ, ಅಕ್ರಮವಾಗಿ ಶೆಡ್ಗಳನ್ನು ಹಾಕ್ಕೊಂಡಿದ್ದಾರೆ. ಕಳೆದ 2 ವರ್ಷಗಳ ಹಿಂದೆ ಅಲ್ಲಿ ಏನೂ ಇರಲಿಲ್ಲ.
ಈಗ ಏಕಾಏಕಿ ಉದ್ಭವ ಆಗಿದ್ದಾವೆ. ಅದು ಸರ್ಕಾರಿ ಜಮೀನು, ಇದು ಯಾವುದೇ ಕಾರಣಕ್ಕೂ ಅಲ್ಲಿ ಇರಬಾರ್ದು ಅನ್ನುವಂಥದ್ದನ್ನು ಇಟ್ಕೊಂಡೆ ಅವತ್ತು ಸರ್ಕಾರ ಆ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಅಲ್ಲಿ ಒತ್ತುವರಿ ತೆರವು ಮಾಡಿದಂಥ ಒಂದು ಕೆಲಸವನ್ನು ಕೂಡ ಮಾಡ್ತು. ಆದರೆ ಯಾವಾಗ ಪಿಣರಾಯಿ ಅವರು ಟ್ವೀಟ್ ಮಾಡಿದ್ದು, ಅದಾದ ಬಳಿಕ ಕೇರಳದಲ್ಲಿ ಪಿಣರಾಯಿ ಅವರ ಇದು ರಾಜಕೀಯವಾಗಿ ಬಳಸ್ಕೊಳ್ತಾರೆ ಅನ್ನುವಂತಹ ಲೆಕ್ಕಾಚಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಆಗ್ತು. ವೇಣುಗೋಪಾಲ್ ಅವರು ನೇರವಾಗಿ ಎಂಟ್ರಿ ಕೊಟ್ಟರು. ಇದರ ಬಗ್ಗೆ ಸ್ಪಷ್ಟವಾದಂಥ ಒಂದು ವರದಿ AICCಗೆ ಬೇಕು, ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಬೇಕು, ಅವ್ರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಸೂಚನೆ ಕೊಟ್ಟರು. ನಾನು ಈಗಲೂ ಹೇಳ್ತಾ ಇದ್ದೀನಿ, ಒಂದು ವೇಳೆ ಪಿಣರಾಯಿ ಅವರು ಟ್ವೀಟ್ ಮಾಡಿ ಸುಮ್ಮನಾಗಿದ್ದರೆ ಈ ಪ್ರಕರಣ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತಿರಲಿಲ್ಲ. ಇದು ರಾಜ್ಯಕ್ಕಷ್ಟೇ ಸೀಮಿತ ಆಗ್ತಾಯಿತ್ತು, ಕೇವಲ ಬೆಂಗಳೂರಿಗೆ ಅಷ್ಟೇ ಸೀಮಿತ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಈ ಸರ್ಕಾರ ಬಂದ ಬಳಿಕ ಕೇವಲ ಕೋಗಿಲು ಬರಿ ಇರುವಂತಹ ಅನಧಿಕೃತವಾಗಿ ನಿರ್ಮಾಣ ಆಗಿರುವಂತಹ ಸೆಡ್ಡು ಮತ್ತು ಮನೆಗಳನ್ನು ತೆರವು ಮಾಡಿದ್ದಲ್ಲ, ಹಲವು ಕಡೆ ಈ ರೀತಿಯಾಗಿ ತೆರವು ಮಾಡಿದ್ದಾರೆ. ಆದರೆ ಅಲ್ಲಿ ಒಂದು ಕಾನೂನು, ಇಲ್ಲಿ ಕೋಗಿಲು ಬಳಿ ಒಂದು ಕಾನೂನು. ಇದು ಇವತ್ತು ಸಾರ್ವಜನಿಕರು ಕೇಳ್ತಾ ಇರುವಂಥ ಒಂದು ಪ್ರಶ್ನೆ. ಇಡೀ ರಾಜ್ಯಾದ್ಯಂತ ಸರ್ಕಾರವೇ ಹೇಳಿದೆ ಸುಮಾರು 37 ಲಕ್ಷಕ್ಕೂ ಅಧಿಕ ಜನರಿಗೆ ವಸತಿ ಇಲ್ಲ ಅಂತ. ಹಾಗಾದರೆ ಅವ್ರನ್ನ ಯಾಕೆ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ? ಅವ್ರಿಗೂ ಕೊಡಬೇಕಲ್ವಾ? KHBಯಲ್ಲಿ ನಮಗೆ ಮನೆ ಬೇಕು, ಸೈಟ್ ಬೇಕು ಅಂತ ಹೇಳ್ಬಿಟ್ಟು 2-3 ವರ್ಷಗಳಿಂದ ಅರ್ಜಿ ಹಾಕಿ ಅಲ್ದಾಡ್ತಾ ಇರುವಂಥವ್ರಿದ್ದಾರೆ. ನೀವು ಇದನ್ನು ಅಕ್ರಮ ಅಂತ ಗುರುತಿಸಿ ಅಕ್ರಮ ಶೆಡ್ಡುಗಳನ್ನು, ಮನೆಗಳನ್ನು ಉರುಳಿಸಿದವ್ರ ಮೇಲೆ ಭಾಳಷ್ಟು ಕಾಳಜಿ ಯಾಕೆ ಬಂತು? ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಆಗಿದ ತಕ್ಷಣ ಅವ್ರಿಗೆ ಒಂದು ರೀತಿ ನೋಡುವಂಥದ್ದು, ಅವ್ರಿಗೆ ಒಂದು ರೀತಿಯಾದಂಥ ಒಂದು ನಿಯಮವನ್ನು ರೂಪಿಸುವಂಥದ್ದು, ಮತ್ತು ಸುಮಾರು 2-3 ವರ್ಷಗಳಿಂದಲೂ ಕೂಡ ಅರ್ಜಿ ಹಾಕಿ ನಮಗೆ ಮನೆ ಕೊಡಿ, ನಮಗೆ ಸೈಟ್ ಕೊಡಿ ಅಂತ ಕೇಳ್ತಿದ್ರೆ ಅವರನ್ನು ಕೇರ್ ಮಾಡ್ತಿಲ್ಲ. ಅಂದರೆ ಎಲ್ಲದಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಹೇಳಬೇಕಾ? ಇದನ್ನು ನೋಡ್ತಿದ್ರೆ ಭಾಳಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕೇರಳದಲ್ಲಿ ರಾಜಕೀಯ ಲಾಭವನ್ನು ಪಡೆಯುವ ಸಲುವಾಗಿ ರಾತ್ರೋರಾತ್ರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಇರುವಂತಹ ಸರ್ಕಾರ ತೆಗೆದುಕೊಂಡಂಥ ಒಂದು ನಿರ್ಧಾರ. ಅದೇ ರೀತಿಯಲ್ಲಿ BJPದು ಕೂಡ ದೊಡ್ಡ ತಪ್ಪಿದೆ. BJP ಅವರು ಇಂಥ ಅಸ್ತ್ರಗಳು ಸರ್ಕಾರ ಪದೇ ಪದೇ BJPಗೆ ಕೊಡ್ತಾ ಇದೆ, JDSಗೂ ಕೊಡ್ತಾ ಇದೆ. ಆದರೆ ಕೇವಲ ಒಂದು ಸುದ್ದಿಗೋಷ್ಠಿಯೋ ಒಂದು ಪ್ರತಿಭಟನೆಗೆ ಅಷ್ಟೇ ಸೀಮಿತ ಆಗ್ತದೆ ಬಿಟ್ಟರೆ ಈ ಸರ್ಕಾರವನ್ನು ಕಿವಿಡುವಂತಹ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಇವತ್ತು ಅಷ್ಟೇ ಸಾರಾಸಗಟಾಗಿ ವಿಜಯೇಂದ್ರ, ಶೋಭಾ ಕರಂದ್ಲಾಜೆ, ಗೋವಿಂದ ಕಾರಜೋಳ, ಬೊಮ್ಮಾಯಿ, ಅಶೋಕ್ ಸೇರಿದಂತೆ ಸಾಲು ಸುದ್ದಿಗೋಷ್ಠಿಗಳು ಮಾಡಿದ್ದು ಬಿಟ್ಟರೆ ಯಾರಾದರೂ ಇಂಥದ್ದೇ ಹಲವು ಕಡೆ ಒತ್ತುವರಿ ತೆರವು ಮಾಡಿದ್ರು ಅಲ್ಲಿ ಹೋಗಿ ನೇರವಾಗಿ ಸರ್ಕಾರವನ್ನು ಪ್ರಶ್ನೆ ಮಾಡುವಂಥ ಒಂದು ಕೆಲಸ ಮಾಡಲಿಲ್ಲ. ಒಬ್ಬರು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ಮಾಡ್ತಾರೆ, ಮತ್ತೊಬ್ಬರು ಜಿಲ್ಲಾ ಪ್ರವಾಸದಲ್ಲಿದ್ದಾಗ ಸುದ್ದಿಗೋಷ್ಠಿ ಮಾಡ್ತಾರೆ. ಶೋಭಾ ಕರಂದ್ಲಾಜೆ ಅವರು ಯಾವುದಕ್ಕೂ ತುಟಿಕ್ ಪಿಟಿಕ್ ಅನ್ನೋದ ಶೋಭಾ ಕರಂದ್ಲಾಜೆ ನೇರವಾಗಿ BJP ಕಚೇರಿಯಲ್ಲಿ ಕೂತ್ಕೊಂಡು ಸುದ್ದಿಗೋಷ್ಠಿ ಮಾಡ್ತಾರೆ. ಇವರು ಹಾಗಾದರೆ ನಿಜವಾಗ್ಲೂ ಫಲಾನುಭವಿಗಳ ಆಗಿದ್ದಂಥವರ ಸಂತ್ರಸ್ತರ ಪರವಾಗಿ ನಿಂತಿದ್ರೆ ಇವತ್ತು ಎಲ್ಲೆಲ್ಲಿ ತೆರವಾಗಿದೆಯೋ ಅಲ್ಲಿ ಹೋಗಿ ಸುದ್ದಿಗೋಷ್ಠಿ ಮತ್ತು ಪ್ರತಿಭಟನೆಯನ್ನು ಮಾಡಬೇಕಾಗಿತ್ತು. ಸರ್ಕಾರಕ್ಕೆ ಕಿವಿಡುವಂಥ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು. ಸರ್ಕಾರ ಮತ್ತು ವಿಪಕ್ಷಗಳ ದಾರಿಯನ್ನು ನಾವು ನೋಡ್ತಾ ಇದ್ರೆ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ನೀನು ಸತ್ತಂಗೆ ಮಾಡು, ನಾವು ಹತ್ತಂಗೆ ಮಾಡ್ತೀವಿ ಅಂತ. ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ.